ಮೈಸೂರಿನ ಶಾಂತಪಟ್ಟಣದಲ್ಲಿ ಚಿಕ್ಕ ಹುಡುಗ ಅರ್ಜುನ್ ಕೈಯಲ್ಲಿ ಫೋಟೋ ಹಿಡಿದಿಟ್ಟುಕೊಂಡು ಓಡುತ್ತಿದ್ದ. ಅದು ಪುನೀತ್ ರಾಜ್ಕುಮಾರ್ ರ ಫೋಟೋ. ಪ್ರಪಂಚಕ್ಕೆ ಅಪ್ಪು. ಆದರೆ ಅರ್ಜುನ್ಗೇನೋ ನಿಜವಾದ ಹೀರೋ. ಅರ್ಜುನ್ ನ ತಾಯಿ ಮೀನಾ ಆತನನ್ನು ದೂರದಿಂದ ನೋಡುತ್ತಾ ಕಣ್ಣೀರು ತಟ್ಟಿಕೊಂಡಳು. ಪುನೀತ್ ಜಗತ್ತನ್ನು ತ್ಯಜಿಸಿದ ದಿನದಿಂದ ಸಂಜೆ ಅರ್ಜುನ್ ಬಾಳಿದ ಮರದ ಬಳಿ ಹೋಗುತ್ತಿದ್ದ. ಅಲ್ಲಿ ಅಪ್ಪು ಅಭಿಮಾನಿಗಳು ಬಾಳಿದ ಪುಟ್ಟ ಸ್ಮಾರಕ ಇತ್ತು. ಹೂವುಗಳು ಮಲಕದ ಹಾಗೆ ಇರುವುದಿಲ್ಲ. ಮಿಂಚುವ ದೀಪಗಳು ಎಷ್ಟು ದಿನ ಬೇಕಾದರೂ ಬಿರುಕು ಹಾಕುತ್ತಲೇ ಇರುತ್ತವೆ. ನೀನು ಪ್ರತಿದಿನ ಅಲ್ಲಿ ಹೋಗ್ತೀಯಾ ಯಾಕೆ ಅಂತ ತಾಯಿ ಕೇಳಿದ್ಲು. ಅರ್ಜುನ್ ಉತ್ತರಿಸಿದ, ಅವರು ಕುಡಿದ ಮಾತು ತಪ್ಪಲಿಲ್ಲ ಅಮ್ಮ. ಹೆಚ್ಚು ವರ್ಷಗಳ ಹಿಂದೆ ಪುನೀತ್ ಅವರೊಬ್ಬ ಒಮ್ಮೆ ಅರ್ಜುನ್ ಓದುತ್ತಿದ್ದ ಸರ್ಕಾರಿ ಶಾಲೆಗೆ ಬಂದಿದ್ದರು. ಅವರು ಹೊಸ ಪುಸ್ತಕಗಳು, ಕ್ಲಾಸ್ ರೂಮ್ ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವೆನು ಅಂತ ಮಾತು ಕೊಟ್ಟಿದ್ದರು. ಹಲವರು ಆ ಮಾತನ್ನು ಪ್ರಚಾರದ ಭಾಗವೆಂದೇ ಕಿತ್ತುಹಾಕಿದರು. ಆದರೆ ತಿಂಗಳುಗಳಲ್ಲೇ ಎಲ್ಲ ಬದಲಾಯಿತಿತ್ತು. ಹೊಸ ಮೇಜು ಕುರ್ಚಿಗಳು, ಬಣ್ಣದ ಗೋಡೆಗಳು, ಪುಸ್ತಕಗಳಿಂದ ತುಂಬಿದ ಗ್ರಂಥಾಲಯ ಮತ್ತು ಶುದ್ಧ ನೀರಿನ ಯಂತ್ರ. ಆಲ್ ರಿಯಲ್. ಅಪ್ಪು ತಮ್ಮ ಮಾತು ತಪ್ಪಿಸಲಿಲ್ಲ. ಅರ್ಜುನ್ ಅವರು ಬದುಕಿನಲ್ಲಿಯೇ ಒಮ್ಮೆ ಭೇಟಿಯಾದ ಈ ದೇವಮಾನವನಿಗೆ ಇನ್ನೂ ಮರುಭೇಟಿಯಾಗಲಿಲ್ಲ. ಆದರೆ ಆ ಭೇಟಿ ಅವನ ಬದುಕನ್ನೇ ಬದಲಾಯಿಸಿತು. ಓದಿನಲ್ಲಿ ಹೆಚ್ಚಿನ ಮನಸ್ಸು, ಸೃಜನತೆಯಲ್ಲಿ ಮತ್ತಷ್ಟು ಆಸಕ್ತಿ, ಸಂಗೀತದಲ್ಲಿ ಮತ್ತಷ್ಟು ಪಡುವಿಕೆ. ಅವನು ಎಲ್ಲರಿಗೂ ಹೇಳ್ತಿರ್ತಿದ್ದ, ನಾನು ಅಪ್ಪು ಅಣ್ಣನಂತವನಾಗ್ತೀನಿ. ಪುನೀತ್ ಅವರ ಹುಟ್ಟುಹಬ್ಬದಂದು ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮವಾಯಿತು. ಅರ್ಜುನ್ ಈಗ ಶಾಲೆಯ ಮೊದಲ ವಿದ್ಯಾರ್ಥಿಯಾಗಿದ್ದ. ಅವನಿಗೆ ಭಾಷಣಕ್ಕೆ ಅವಕಾಶ ಕೊಟ್ಟಾಗ ಅವನು ನಡುಗಿದ ಧ್ವನಿಯಲ್ಲಿ ಹೇಳಿದ, ಅಪ್ಪು ಅಣ್ಣ ಹೇಳಿದ್ರು, ಸ್ವಪ್ನ ನೋಡಿ ಇತರರಿಗೂ ಸಹಾಯ ಮಾಡೋಣ ಅಂತ. ಅವರು ಇಲ್ಲ ಅಂದ್ರು. ಆದರೆ ಅವರು ಬಿಡೋದ್ರಲ್ಲಿ ಒಂದು ಮಾತು ಉಳಿದಿದೆ ನಮ್ಮ ಹೃದಯದಲ್ಲಿ. ನಾನು ಡಾಕ್ಟರ್ ಆಗ್ತೀನಿ. ಮತ್ತೆ ನನ್ನ ಊರಿಗೆ ವಾಪಸ್ ಬಂದು ಸೇವೆ ಮಾಡ್ತೀನಿ. ಅಪ್ಪು ಅಣ್ಣ ಮಾಡಿದ ಹಾಗೆ. ಪ್ರೇಕ್ಷಕರು ನೀರವವಾದರು. ನೋವಿನಿಂದ ತುಂಬಿದ ಹೆಮ್ಮೆಯ ನೋಟ ಎಲ್ಲೆಡೆ ಹರಡಿತ್ತು. ಅದೃಷ್ಟವಶಾತ್ ಗಾಳಿ ಸದ್ದಿನಲ್ಲಿ ಕೆಲವರು ಕೇಳಿದಂತಾಯಿತು, ಮೃದುವಾಗಿ ಹಾಡುವ ಧ್ವನಿ. ಅಪ್ಪು ಹಾಡುತ್ತಿದ್ದರಂತೆ, ಮೋಡಗಳ ಮಧ್ಯೆ ನಗು ಹಂಚುತ್ತಾ.